ಹಾಯ್ ಫ್ರೆಂಡ್ಸ್, ವರ್ಲ್ಡ್ ವಾರ್ ನಡೆಯೋವರೆಗೂ ಅದಕ್ಕೆ ಮುಂಚಿನವರೆಗೂ ಜನ ಯಾರು ರಿಟೈರ್ಮೆಂಟ್ ಏಜ್ ಅನ್ನೋದ್ರ ಬಗ್ಗೆ ಹೆಚ್ಚಾಗಿ ಯೋಚಿಸಿಲ್ಲ. ಅಂದರೆ ನಮ್ಮ ತಾತ ಆಗ್ಬೋದು, ಅಜ್ಜಿ ಆಗ್ಬೋದು, ಅವರು ಸಾಯೋವರೆಗೂ ಕೆಲಸ ಮಾಡ್ತಾನೇ ಇದ್ದರು. ನಂತರ 1980ಸಲ್ಲೇ ಈ ರಿಟೈರ್ಮೆಂಟ್ ಫಂಡ್ ಅನ್ನೋದು ಬಲ್ಕಾಗಿ ಬರ್ತಿದೆ ಅಲ್ವಾ. ಆ ಫಂಡ್ನ ಎಲ್ಲಿ ಡೆಪಾಸಿಟ್ ಮಾಡೋದು, ಎಲ್ಲಿ ಇನ್ವೆಸ್ಟ್ ಮಾಡೋದು ಅನ್ನೋ ಕನ್ಫ್ಯೂಷನ್ಸ್ ಎಲ್ಲ ಆವಾಗಲೇ ಬಂತು. ಸೊ ಜನರಲ್ ಆಗಿ ನೋಡಿದ್ರೆ ಫಿನಾನ್ಸ್ ಅನ್ನೋ ವಿಷಯದಲ್ಲಿ ನಾವು ಯಾಕೆ ಇನ್ನೂ ಚಿಕ್ಕ ಮರಿಗಳಾಗಿದ್ದೀವಿ, ಯಾಕೆ ಪ್ರಾಪರಾಗಿ ಸೇವಿಂಗ್ ಮಾಡೋಕ್ಕಾಗ್ತಿಲ್ಲ, ಹೇಗೆ ಸೇವ್ ಮಾಡಿದ್ರೆ ಹೈ ರಿಟರ್ನ್ ಸಿಗುತ್ತೆ, ಯಾವ ರೀತಿ ಇನ್ವೆಸ್ಟ್ ಮಾಡೋದು ಕರೆಕ್ಟ್ ಅನ್ನೋ ವಿಷಯಗಳನ್ನ ನಮಗೆ ಯಾಕೆ ಸರಿಯಾಗಿ ಪ್ರಿಡಿಕ್ಟ್ ಮಾಡೋಕ್ಕಾಗ್ತಿಲ್ಲ ಅಂದರೆ ತುಂಬ ರೀಸೆಂಟ್ ಇಯರ್ಸಲ್ಲೇ ಈ ಕಾನ್ಸೆಪ್ಟ್ ಬಂದಿದೆ. ಆ್ಯಕ್ಚುಲಿ 10 ವರ್ಷಗಳ ಮುಂಚೆ ಡೊಮೆಸ್ಟಿಕೇಟ್ ಮಾಡಿರೋ ನಾಯಿಗಳಿದೆ ಅಲ್ವಾ, ಆ ಡಾಗ್ಸ್ಗೆ ಇನ್ನು ವೋಲ್ಫ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಅನ್ನೋವಾಗ, ಇಷ್ಟು ಇಯರ್ಸಲ್ಲೇ ಅದು ಸ್ವಲ್ಪನೇ ಚೇಂಜ್ ಆಗಿದೆ ಅನ್ನೋವಾಗ ನಮಗೆ ಈ ರೀಸೆಂಟ್ ಇಯರ್ಸಲ್ಲಿ ಮನಿ ಅನ್ನೋದು ಸಿಕ್ಕಿದೆ. ಸೊ ಆ ಕಾಸಿಂದ ಏನು ಮಾಡ್ಬೋದು ಅನ್ನೋ ಟೆಕ್ನಿಕ್ ಮಾತ್ರ ಹೇಗೆ ನಮಗೆ ಪಟ್ಟಂತ ಬರುತ್ತೆ, ಅದಕ್ಕೂ ಹಲವು ವರ್ಷಗಳಾಗುತ್ತೆ. ಅದರ ಟ್ರಯಲ್ ಆ್ಯಂಡ್ ಎರರೇ ಇವಾಗ ನಡೀತಿದೆ. ಇದ್ರೂ ಈ ಮನಿ ಬಗ್ಗೆ ಹೇಗೆ ಬೆಟರಾಗಿ ಅರ್ಥ ಮಾಡ್ಕೊಳ್ಬೋದು, ಇನ್ವೆಸ್ಟ್ಮೆಂಟ್ಸ್, ಸೇವಿಂಗ್ಸ್ ಇದ್ರ ಬಗ್ಗೆ ಹೇಗೆ ತಿಳ್ಕೊಳ್ಳೋದು ಅನ್ನೋದಕ್ಕೋಸ್ಕರ ಸೈಕಾಲಜಿ ಆಫ್ ಮನಿ ಅನ್ನೋ ಬುಕ್ನ ಮಾರ್ಗನ್ ಹೌಸೆಲ್ ಅನ್ನೋರು ಬರೆದಿದ್ದಾರೆ. ಸೊ ಆ ಬುಕ್ಕಲ್ಲಿ ಏನಿದೆ ಅನ್ನೋದನ್ನು ನೋಡೋಣ. ಬಿಲ್ ಗೇಟ್ಸ್ ಅವರ ಇಂಟರ್ವ್ಯೂ ಅಲ್ಲಿ ಒಂದನ್ನು ಹೇಳಿರ್ತಾರೆ. ಏನಂದರೆ ಅವರ ಲೈಫಲ್ಲಿ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗಿ ಅದೃಷ್ಟಕರವಾಗಿ ನಡೆಯೋ ವಿಷಯ ಏನಂದರೆ ಅವರು ಲೇಕ್ ವ್ಯೂಗೆ ಹೋಗಿ ಓದಿದ್ದು ಅನ್ನೋದು. ಆ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಒಂದೇ ಒಂದು ಕಂಪ್ಯೂಟರ್ನ ತುಂಬ ಜನ ಕಾಸನ್ನು ಹಾಕಿ ಆ ಕಂಪ್ಯೂಟರ್ನ ತಗೊಳ್ಳೋ ಆಪರ್ಚುನಿಟಿ ಅವ್ರಿಗೆ ಇತ್ತು. ಅದೇ ರೀತಿ ನಾವು ಎಲ್ಲಿ ಹುಟ್ತೀವಿ, ಎಂತಹ ಸೋಷಿಯಲ್ ಕಂಡೀಷನಿಂಗಲ್ಲಿ ಹುಟ್ತೀವಿ, ಯಾವ ರೀತಿಯ ಊರಲ್ಲಿ ಹುಟ್ತೀವಿ, ಯಾವ ವರ್ಷದಲ್ಲಿ ಹುಟ್ತೀವಿ, ಇದೆಲ್ಲವನ್ನು ಬೇಸ್ ಮಾಡಿಯೇ ನಮ್ಮ ಇನ್ವೆಸ್ಟ್ಮೆಂಟ್ಸ್ ಇರುತ್ತಂತೆ. ಫಾರ್ ಎಕ್ಸಾಂಪಲ್, ಸ್ಟಾಕ್ ಮಾರ್ಕೆಟಲ್ಲಿ ನೀವು ಇಷ್ಟು ಇನ್ವೆಸ್ಟ್ ಮಾಡಿದ್ರೆ ಇಷ್ಟು ರಿಟರ್ನ್ಸ್ ಬರುತ್ತೆ ಅನ್ನೋ ಐಡಿಯಾ ಸಿಗುತ್ತೆ. ಆದರೆ ಅದನ್ನು ಎಲ್ಲರೂ ಮಾಡ್ತಾರಾ ಅಂತ ನೋಡಿದ್ರೆ ಖಂಡಿತ ಇಲ್ಲ. ಇದೇ ಎರಾದಲ್ಲಿ, ಇದೇ ಪೀರಿಯಡಲ್ಲಿ ಇವಾಗ ಇನ್ವೆಸ್ಟ್ ಮಾಡಿದ್ರು ಇಷ್ಟು ಕಾಸು ಸಿಗುತ್ತೆ ಅಂತ ಗೊತ್ತಾದ್ರೂ ಈ ರಿಸ್ಕ್ನ ಯಾರು ತಗೊಳ್ತಾರೆ ಅಂದರೆ ಅವರವರ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸಲ್ಲಿ ಅವರು ಏನನ್ನು ಗೋತ್ರು ಮಾಡಿದ್ರೋ ಅದರ ಮೇಲೇ ಆ ರಿಸ್ಕ್ನ ಅವರು ತಗೊಳ್ತಾರಂತೆ. ಸೊ ಇವರು ಏನು ಹೇಳ್ತಿದ್ದಾರೆ ಅಂದರೆ ನೋ ಟು ಪೀಪಲ್ ವಿಲ್ ಹ್ಯಾವ್ ದ ಸೇಮ್ ಇನ್ವೆಸ್ಟ್ಮೆಂಟ್ ಐಡಿಯಾಸ್ ಅಂತ ಹೇಳ್ತಿದ್ದಾರೆ. ಸೊ ಯಾರೋ ಒಬ್ಬರು ಇವತ್ತು ಗೂಗಲ್ ಸ್ಟಾಕಲ್ಲಿ ಇಷ್ಟು ಪೇ ಮಾಡಿದ್ರೆ ಇಷ್ಟು ಸ್ಟಾಕ್ ತಗೊಂಡ್ರೆ ಸಖತ್ತಾಗಿ ಹೆಚ್ಚಾಗುತ್ತೆ ಅನ್ನೋ ಐಡಿಯಾ ಕೊಡ್ತಿದ್ದಾರೆ ಅಂದರೆ ಅದನ್ನು ನೀವು ಎಷ್ಟು ಪರ್ಚೇಸ್ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದಕ್ಕೆ ಯಾರಿಗೂ ಕರೆಕ್ಟಾದ ಆನ್ಸರ್ ಹೇಳೋಕ್ಕಾಗಲ್ವಂತೆ. ಯಾಕಂದರೆ ನೀವು ಎಷ್ಟು ತಗೊಳ್ಬೇಕು, ಹೇಗೆ ತಗೊಳ್ಬೇಕು ಅನ್ನೋದು ಕಂಪ್ಲೀಟಾಗಿ ನೀವು ಯಾರು, ನಿಮ್ಮ ಲೈಫಲ್ಲಿ ನೀವು ಏನು ರಿಸ್ಕ್ ತಗೊಂಡಿದ್ದೀರಾ, ನಿಮಗೆ ಯಾವಾಗ ಹಣ ಬೇಕಾಗುತ್ತೆ, ಇನ್ನು ಎಷ್ಟು ವರ್ಷ ಇನ್ವೆಸ್ಟ್ ಮಾಡ್ತೀರಾ, ಇದನ್ನೆಲ್ಲ ಬೇಸ್ ಮಾಡಿನೇ ಅಂತೆ. ಇನ್ನೊಂದು ಸ್ಟೆಪ್ ಮೇಲೆ ಹೋಗಿ ಇವರು ಏನು ಹೇಳ್ತಿದ್ದಾರೆ ಅಂದರೆ ಒಂದೇ ಕುಟುಂಬದಲ್ಲಿ ಇಬ್ಬರಿದ್ದಾರೆ, ಅಣ್ಣ ತಮ್ಮ ಅಂತ ಅಂದ್ಕೊಳ್ಳೋಣ. ಅವರಿಬ್ರಿಗೂ ಮೂಗು ಒಂದೇ ಥರ ಇರುತ್ತಾ, ಹೈಟ್ ಸೇಮ್ ಇರುತ್ತಾ ಅನ್ನೋದೆಲ್ಲ ಗೊತ್ತಿಲ್ಲ. ಆದರೆ ಇವರಿಬ್ಬರು ಸೇಮ್ ಫ್ಯಾಮಿಲಿಯಲ್ಲಿ ಸೇಮ್ ಸೋಷಿಯಲ್ ಕಂಡೀಷನಿಂಗಲ್ಲಿ ಬೆಳೆದಿದ್ದರಿಂದ ಅವರಿಬ್ಬರ ಪರ್ಸೆಪ್ಷನ್ ಆಫ್ ಮನಿ ಇದೆ ಅಲ್ವಾ, ಒಂದು ಹಣವನ್ನು ನೋಡೋ ವಿಧಾನ, ಇನ್ವೆಸ್ಟ್ಮೆಂಟ್ನ ಬಗ್ಗೆ ಅವರು ಯೋಚಿಸೋ ಐಡಿಯಾಸ್ ಆಲ್ಮೋಸ್ಟ್ ಸಿಮಿಲರ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಅಷ್ಟು ಕೋಟಿ ಹಣ ಇಕ್ಕಿದಾರಾ, ಅವನು ಸಾಲದಲ್ಲಿದ್ದಾನ, ಅದೂ ನಿನಗೆ ಸಾಲಲ್ವೇನೋ, ಅಷ್ಟು ದುರಾಸೆನಾ ಅಂತ ನಾವು ತುಂಬ ಸರಿ ಮಾತಾಡಿರ್ತೀವಲ್ಲ. ಸೊ ಇವ್ರೇನು ಹೇಳ್ತಿದ್ದಾರೆ ಅಂದರೆ ಯಾರು ಅವ್ರ ಹತ್ರ ಇರೋ ಕಾಸನ್ನು ಇಕ್ಕಿ ಏನು ಮಾಡ್ತಾರೆ ಅಂತ ನಮ್ಮ ಯಾರಿಂದನೂ ಜಡ್ಜ್ ಮಾಡೋಕ್ಕಾಗಲ್ಲ. ಅವರ ಜಾಗದಲ್ಲಿದ್ದರೆ ಮಾತ್ರನೇ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗುತ್ತೆ. ಫಾರ್ ಎಕ್ಸಾಂಪಲ್, ಈ ಲಾಟರಿ ಟಿಕೆಟ್ಸ್ ಎಲ್ಲ ಇರುತ್ತಲ್ಲ, ಅದಕ್ಕೆ ತುಂಬ ಜನ ಕಾಸನ್ನು ಖರ್ಚು ಮಾಡ್ತಾರೆ. ಆ ಕಾಸನ್ನು ಸೇವ್ ಮಾಡಿದ್ರೆ ಸಹ ಅವ್ರಿಗೆ ಸಂಪಾದನೆ ಮಾಡೋಕ್ಕಾಗುತ್ತೆ. ಆದರೆ ಅದನ್ನು ಲಾಟರಿಗೆ ಸ್ಪೆಂಡ್ ಮಾಡಿದ್ರೆ ಹೇಗೆ ಪ್ರಾಫಿಟ್ ಸಿಗುತ್ತೆ? ಇವರು ಏನು ಹೇಳ್ತಿದ್ದಾರೆ ಅಂದರೆ ಈ ಮಂತ್ಲಿ ಸ್ಯಾಲ್ರಿ ತಗೊಳ್ಳೋರು ಇಲ್ಲ ದಿನ ಕೂಲಿಗೆ ಕೆಲಸ ಮಾಡೋರಿಗೆ ನಾವು ತುಂಬ ಧಾರಾಳವಾಗಿ ಅನುಭವಿಸೋ ತುಂಬ ವಿಷಯಗಳು ಅವ್ರಿಗೆ ಅದು ಲಕ್ಸುರಿಯಸ್ ಆಗಿರ್ಬೋದು. ಸೊ ಆ ಲಕ್ಸುರಿಯಸ್ನೆಸ್ಗೆ ಅವರು ಅಫೋರ್ಡ್ ಮಾಡಬೇಕು ಅಂದರೆ ಅವ್ರಿಗೆ ಇರೋ ಒಂದೇ ಟಿಕೆಟ್ ಲಾಟರಿ ಟಿಕೆಟ್ ಮಾತ್ರನೇ. ಯಾಕಂದರೆ ಲೈಫ್ ಲಾಂಗ್ ಅವ್ರಿಗೆ ಗೊತ್ತಿರೋ ಟೆಕ್ನಿಕ್ಸ್ನೆಲ್ಲ ಯೂಸ್ ಮಾಡಿ ಕೆಲಸ ಮಾಡಿದ್ರೂ ಸರಿ ಅವ್ರಿಗೆ ಒಂದು ಬೆಟರ್ ಕಂಡೀಷನ್ ಸಿಗುತ್ತೆ. ಆದರೆ ಅವರು ಆಸೆ ಪಡೋ ಹಾಗೆ ಕಾರ್ ಇಲ್ಲ ಮನೆ ತಗೊಳ್ಳೋ ಆಪ್ಷನ್ಸ್ ಇರಲ್ಲ. ಸೊ ಅವರ ಮೈಂಡ್ಸೆಟ್ನ ನಮಗೆ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಯಾಕೆ ಲಾಟರಿ ಟಿಕೆಟ್ ತಗೊಳ್ತಿದ್ದಾರೆ ಅಂತ. ಅದೇ ರೀತಿಯೇ ಹಲವು ಕೋಟೀಶ್ವರರು, ಮಿಲಿಯನಾರ್ಸ್, ಬಿಲಿಯನಾರ್ಸ್ ಯಾರಾದರೂ ಆಗಿರ್ಬೋದು, ಇವರೆಲ್ಲ ಯಾಕೆ ಕೆಲವು ವಿಷಯಗಳನ್ನ ಮಾಡ್ತಾರೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಂದ್ರೆ ಅದು ನಮಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ವಂತೆ. ನೀವು ಯಾವ ಸೆಟಪ್ಪಲ್ಲಿ ಬೆಳೆದ್ರೋ, ನೀವು ಹೇಗೆ ಥಿಂಕ್ ಮಾಡ್ತೀರೋ ಆ ರೀತಿ ನೀವು ಮಾತ್ರನೇ ಯೋಚಿಸ್ತೀರಂತೆ.
ನಿಮ್ಮ ಥರ ಅದೇ ರೀತಿ ಮೇಜರಾಗಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸು ಇಲ್ಲ ಮನಿ ಓರಿಯೆಂಟೆಡ್ ವಿಷಯಗಳನ್ನ ಮಾಡೋದು ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಇರ್ಬೋದೇ ಹೊರತು ಪ್ರಪಂಚ ಮೊತ್ತ ಯಾರೂ ಆ ರೀತಿ ಯೋಚಿಸಲ್ಲ. ಇನ್ನೊಂದು, ಪ್ರಪಂಚದಲ್ಲಿ ಹಲವು ಜಾಗಗಳಲ್ಲಿ ಈ ರಿಲಿಜನ್ ಆಗ್ಬೋದು, ಮಾಂತ್ರಿಕ ವಿಷಯಗಳಾಗ್ಬೋದು, ನಮಗೆ ಅರ್ಥ ಮಾಡ್ಕೊಳ್ಳೋಕ್ಕಾಗದೆ ಇರೋ ಹಲವು ವಿಷಯಗಳನ್ನ ಹೇಗೆ ಜನರು ನಂಬ್ತಾರೆ ಅಂತ ನಾವು ಥಿಂಕ್ ಮಾಡ್ತೀವಲ್ಲ. ಇವ್ರೇನು ಹೇಳ್ತಿದ್ದಾರೆ ಅಂದರೆ, ಜನರಲ್ಲಿ ಯಾರೋ ಒಬ್ರಿಗೆ ಅವ್ರ ಹತ್ರ ಕಾಸಿಲ್ಲ, ಆದರೆ ಫ್ಯಾಮಿಲಿಯಲ್ಲಿ ಯಾರೋ ಒಬ್ಬರು ತುಂಬ ಕಷ್ಟಪಡ್ತಿದ್ದಾರೆ, ಅವರ ಮಗನಿಗೋ ಇಲ್ಲ ತುಂಬ ಪರಿಚಯ ಇರೋರಿಗೋ ಕಾಯಿಲೆ ಇದೆ, ಗುಣಪಡಿಸೋಕ್ಕೆ ಕಾಸಿಲ್ಲ ಅನ್ನೋವಾಗ ಅವರು ಏನು ಹೇಳಿದ್ರು ನಂಬ್ತಾರಂತೆ. ಅಂತಹ ಟೈಮಲ್ಲೇ ಫೇತ್ ಅನ್ನೋದು ಹೆಚ್ಚಾಗುತ್ತೆ. ಸೊ ಹಣಕ್ಕೆ ಸಂಬಂಧಿಸಿದಂತೆ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಏನಾಗಿರುತ್ತೆ ಅಂದರೆ ಅದು ಪ್ರತಿಯೊಬ್ಬರಿಗೂ ಡಿಫ್ರೆಂಟ್ ಆಗಿರುತ್ತೆ. ನಿಮ್ಮ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ಸ್ನ ನಿಮ್ಮ ಎಕ್ಸ್ಪೀರಿಯನ್ಸಿಂದನೇ ಡಿಸೈಡ್ ಮಾಡೋಕ್ಕಾಗುತ್ತೆ. ಹಣ ಎಷ್ಟು ಸಂಪಾದನೆ ಮಾಡಬೇಕು ಅನ್ನೋಕ್ಕೆ ಹೆಚ್ಚು ಆಪ್ಷನ್ಸ್ ಇವೆ, ಆದರೆ ಹಣವನ್ನು ಹೇಗೆ ಸೇವ್ ಮಾಡಬೇಕು ಅನ್ನೋದಕ್ಕೆ ಹೆಚ್ಚು ಆಪ್ಷನ್ಸ್ ಇಲ್ಲ. ಫಾರ್ ಎಕ್ಸಾಂಪಲ್, ನಾವು ರೋಡಲ್ಲಿ ಹೋಗ್ತೀವಿ, ಯಾರೋ ಒಬ್ಬರು ಒಂದು BMW ಇಲ್ಲ ಬೆನ್ಸ್ ಕಾರಲ್ಲಿ ಹೋಗ್ತಿದ್ದಾರೆ ಅಂದರೆ ಆ ಕಾರ್ನ ನೋಡಿ ವಾವ್ ವಾಟ್ ಅ ರಿಚ್ ಪರ್ಸನ್ ಅಂತ ಅಂದ್ಕೊಳ್ತೀವಿ. ಆ ಕಾರ್ನ ನಾವು ನೋಡೋವಾಗ ಅವ್ರ ಹತ್ರ ಇಷ್ಟು ಕೋಟಿ ಇಲ್ಲ ಇಷ್ಟು ಲಕ್ಷಗಳಿತ್ತು, ಅದು ಇವಾಗ ಕಡಿಮೆ ಆಗಿದೆ, ಯಾಕಂದರೆ ಅದು ಕಾರಾಗಿ ಬದಲಾಗಿದೆ ಅನ್ನೋದು ಮಾತ್ರನೇ ನಮಗೆ ಕಂಡುಹಿಡಿಯೋಕ್ಕೆ ಆಗುತ್ತೆ. ಬಿಟ್ಟರೆ ಅವರ ವೆಲ್ತ್ ಎಷ್ಟು, ಅವರ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು ಅನ್ನೋದನ್ನು ಖಂಡಿತ ನಮಗೆ ಕಂಡುಹಿಡಿಯೋಕ್ಕಾಗಲ್ಲ. ಅದೇ ರೀತಿ ಇವ್ರೇನು ಹೇಳ್ತಿದ್ದಾರೆ ಅಂದರೆ, ರಿಚ್ ಆ್ಯಂಡ್ ವೆಲ್ತ್ ಅನ್ನೋದು ತುಂಬ ಡಿಫ್ರೆಂಟ್ ಆದ ವಿಷಯ. ರಿಚ್ ಪೀಪಲ್ ಯಾರು ಅನ್ನೋದನ್ನು ನಾವು ಈಸಿಯಾಗಿ ಕಂಡುಹಿಡಿಬೋದು. ಅವರು ಹಾಕೋ ಡ್ರೆಸ್ಸಿಂದನೋ ಇಲ್ಲ ವಾಚ್ ಇಲ್ಲ ಅವರು ಯೂಸ್ ಮಾಡೋ ಥಿಂಗ್ಸಿಂದನೋ ಅವರ ಕಾರಿಂದ ನಾವು ಗೆಸ್ ಮಾಡ್ಬೋದು. ಆದರೆ ಅವರು ವೆಲ್ದಿ ಪರ್ಸನ್ನ, ಅವರ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗಿದೆಯಾ ಅನ್ನೋದನ್ನು ನಾವು ಅವ್ರನ್ನ ನೋಡಿ ಕಂಡುಹಿಡಿಯೋಕ್ಕೆ ಆಗಲ್ಲ. ನಿಜವಾದ ವೆಲ್ದಿ ಪರ್ಸನ್ ಯಾರು ಅಂತ ಇವರು ಹೇಳ್ತಿದ್ದಾರೆ ಅಂದರೆ, ಕಾರ್ ತಗೊಳ್ಳೋಕ್ಕೆ ಕಾಸಿದ್ರೂ ತಗೊಳ್ಳದೇ ಇರೋರು, ಅತಿಯಾದ ದುರಾಸೆ ಇದ್ರೂ ಅದನ್ನು ತಡೆದು ಸೆಲ್ಫ್ ಕಂಟ್ರೋಲ್ಡಾಗಿ ಇರೋರು, ಇವರೇ ವೆಲ್ದಿ ಪೀಪಲ್ ಅಂತ ಹೇಳ್ತಿದ್ದಾರೆ. ಆದರೆ ಜನರಲ್ಲಿ ನಮಗೆ ಹೇಗೆ ಸ್ಪೆಂಡ್ ಮಾಡಬೇಕು ಅನ್ನೋದು ಗೊತ್ತು, ಯಾಕಂದರೆ ನಮ್ಮ ಸುತ್ತ ಇರೋರು ಹೆಚ್ಚಾಗಿ ಸ್ಪೆಂಡ್ ಮಾಡ್ತಾರೆ. ಆದರೆ ಸೇವ್ ಮಾಡೋದು ಹೇಗೆ ಅನ್ನೋದು ನಮಗೆ ಗೊತ್ತಿಲ್ಲ, ಯಾಕಂದರೆ ಅದನ್ನ ನಾವು ನೋಡೋಕ್ಕಾಗಲ್ಲ ಅನ್ನೋದ್ರಿಂದಲೇ. ಹೇಗೆ ನಾವು ಒಂದು ವಿಷಯನ ನೋಡ್ದೇ ಕಲ್ತ್ಕೊಳ್ಳೋದು, ಅದೇ ಇಲ್ಲಿ ಆರ್ಟ್. ಸೊ ಹೆಚ್ಚು ಹಣನ ಸೇವ್ ಮಾಡಬೇಕು ಅಂದರೆ ಅದಕ್ಕೆ ನಾವು ಹೆಚ್ಚಾಗಿ ಸಂಪಾದನೆ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಯಾಕಂದರೆ ಇವಾಗ ನನ್ನ ಮಂತ್ಲಿ ಕಮಿಟ್ಮೆಂಟ್ಸ್ ಇಲ್ಲ ನಾನು ಆಸೆ ಪಡೋ ವಿಷಯಗಳು, ಎಂಜಾಯ್ ಮಾಡೋ ವಿಷಯಗಳು ತುಂಬ ಚೀಪರಾದ ವಿಷಯ ಆಗಿದ್ದರೆ, ಫಾರ್ ಎಕ್ಸಾಂಪಲ್ ನಾನು ಮೂವಿನೇ ನೋಡಲ್ಲ ಅಂದರೆ ನನಗೆ ನೆಟ್ಫ್ಲಿಕ್ಸ್, ಅಮೆಝಾನ್ ಇಲ್ಲ ಥಿಯೇಟರ್ಗೆ ಹೋಗೋ ಅವಶ್ಯಕತೆನೇ ಇರಲ್ಲ. ಸೊ ನನ್ನ ಸ್ಪೆಂಡ್ ಫುಲ್ಲು ಬುಕ್ಸ್, ಡ್ರೆಸ್ ಈ ರೀತಿ ಇರ್ಬೋದು. ಸೊ ಚಿಕ್ಕ ಚಿಕ್ಕ ವಿಷಯಗಳಲ್ಲೇ ನನಗೆ ತುಂಬ ಖುಷಿ ಸಿಗ್ತಿದೆ. ನನಗೆ ಆ ಪ್ಲೇಸ್ಗೆ ಹೋದ್ರೇ ನಾನು ತುಂಬ ಖುಷಿಯಾಗಿರ್ತೀನಿ, ಈ ಪ್ರಾಡಕ್ಟ್ ತೊಗೊಂಡ್ರೇ ನಾನು ತುಂಬ ಖುಷಿಯಾಗಿರ್ತೀನಿ ಅನ್ನೋದೆಲ್ಲ ಇಲ್ಲ ಅನ್ನೋವಾಗ ನಾನು ಸ್ಪೆಂಡ್ ಮಾಡೋದು ತುಂಬ ಕಡಿಮೆ ಇರುತ್ತೆ. ನಾನು ಸ್ಪೆಂಡ್ ಮಾಡೋದು ತುಂಬ ಕಡಿಮೆ ಅನ್ನೋವಾಗ ನನಗಿಂತ ಹೆಚ್ಚಾಗಿ ಸಂಪಾದನೆ ಮಾಡೋರು ಹೆಚ್ಚಾಗಿ ಖರ್ಚು ಮಾಡಿ ಕಡಿಮೆ ಸೇವ್ ಮಾಡೋಕ್ಕೂ, ಕಡಿಮೆ ಸಂಪಾದನೆ ಮಾಡಿ ತುಂಬ ಸೇವ್ ಮಾಡೋಕ್ಕೂ ಪಾಸಿಬಿಲಿಟೀಸ್ ಇದೆ. ಸೊ ಯಾವತ್ತಿಗೂ ಇನ್ಕಮ್ನ ಬೇಸ್ ಮಾಡಿನೇ ನಮ್ಮ ಸೇವಿಂಗ್ಸ್ ಇರಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಸಪೋಸ್ ನಿಮಗೆ ಗೊತ್ತಿರೋ ಪರ್ಸನ್ ನಿಮ್ಮ ಫ್ರೆಂಡ್ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಪರ್ಸನ್ ಆಗಿರ್ಬೋದು, ಅವರು ಯಾವುದೋ ಒಂದರಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ, ಯಾವುದೋ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ, ಅದರಿಂದ ಅವ್ರಿಗೆ ಹೆಚ್ಚು ಕಾಸು ಸಿಗ್ತಿದೆ ಅನ್ನೋದಕ್ಕೋಸ್ಕರ ನಮಗೂ ಅದೇ ವಿಷಯವನ್ನು ಖಂಡಿತ ಮಾಡೋಕ್ಕಾಗಲ್ಲ. ಇವರೇನು ಹೇಳ್ತಿದ್ದಾರೆ ಅಂದರೆ, ತುಂಬ ಜನರಿಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗೋಲ್ಸ್ ಇರ್ಬೋದು, ಕೆಲವರಿಗೆ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗೋಲ್ಸ್ ಇರ್ಬೋದು. ಕೆಲವರು ನಾನು ಕಾಸನ್ನು ಹಾಕ್ತೀನಿ 20 ವರ್ಷ ಮುಟ್ಟಲ್ಲ ಅಂತಾರೆ. ಅವರು ಸ್ಟಾಕ್ ಮಾರ್ಕೆಟಲ್ಲೋ ಇಲ್ಲ ಪರ್ಟಿಕ್ಯುಲರ್ ವಿಷಯದಲ್ಲಿ ಇನ್ವೆಸ್ಟ್ ಮಾಡೋದು ಅನ್ನೋದು ಅವ್ರಿಗೆ ಅದು ಕರೆಕ್ಟಾಗೇ ಇರುತ್ತೆ. ಆದರೆ ಅದೇ ಸ್ಟಾಕಲ್ಲಿ ನಾವು ಇನ್ವೆಸ್ಟ್ ಮಾಡ್ತೀವಿ ಅನ್ನೋದು ಕರೆಕ್ಟಾಗಿರುತ್ತಾ ಅನ್ನೋದೇ ಪ್ರಶ್ನೆ. ಆಥರ್ ಏನು ಹೇಳ್ತಿದ್ದಾರೆ ಅಂದರೆ, ನಮಗೆ ಸ್ಟಾಕ್ ಮಾರ್ಕೆಟ್ ಗೊತ್ತಿರಬೇಕು ಇಲ್ಲ ತುಂಬ ವಿಷಯಗಳನ್ನ ತಿಳ್ಕೊಂಡಿರಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಬೇಸಿಕ್ಕಾಗಿ ನಾವು ಹಣವನ್ನು ಹೆಚ್ಚಾಗಿ ಸೇರಿಸೋದು ಅನ್ನೋದು ನಮ್ಮ ನಾಲೆಡ್ಜಿಂದ ಅಲ್ಲ, ನಮ್ಮ ಬಿಹೇವಿಯರಿಂದಾನೇ. ನಮ್ಮ ಸ್ಪೆಂಡಿಂಗ್ ಬಿಹೇವಿಯರ್ ಕಡಿಮೆ ಇತ್ತು ಅಂದರೆ ಖಂಡಿತ ನಾವು ಹೆಚ್ಚು ಹಣವನ್ನು ಸೇವ್ ಮಾಡ್ಬೋದು. ಸೊ ನೀವು ಯಾರನ್ನೂ ನೋಡಿ ಕಾಪಿ ಮಾಡಬೇಡಿ, ಯಾಕಂದರೆ ಯಾರ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಏನು, ಅವ್ರಿಗೆ ಯಾವಾಗ ಹಣ ಅವಶ್ಯಕತೆ ಇರುತ್ತೆ, ಮೇ ಬಿ ನಮಗೆ 5 ಇಯರ್ಸಲ್ಲಿ ಹಣ ತಗೊಳ್ಬೇಕು ಅನ್ನೋ ಪ್ಲ್ಯಾನ್ ಇರ್ಬೋದು. ಆ ರೀತಿ ಇರೋವಾಗ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸಲ್ಲಿ ನಮಗೆ ಖಂಡಿತ ಪ್ಲ್ಯಾನ್ ಮಾಡೋಕ್ಕೆ ಆಗಲ್ಲ. ಸೊ ನಮಗೆ ಶಾರ್ಟ್ ಟರ್ಮ್ ಗೋಲ್ಸ್ ಇರುತ್ತೆ, ಇನ್ನು ಕೆಲವರಿಗೆ ಲಾಂಗ್ ಟರ್ಮ್ ಗೋಲ್ಸ್ ಇರುತ್ತೆ. ಇದು ಒಬ್ಬರಿಂದ ಒಬ್ಬರಿಗೆ ಡಿಫರ್ ಆಗುತ್ತೆ ಅನ್ನೋದ್ರಿಂದ ನನಗೆ ವರ್ಕೌಟ್ ಆಗೋ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ನಿಮಗೂ ವರ್ಕೌಟ್ ಆಗುತ್ತೆ ಅಂತೇನೂ ಇಲ್ಲ.
ಒಬ್ಬ ಫಿಸಿಸಿಸ್ಟ್ ಒಂದು ಹೇಳಿದ್ದಾರೆ, ಎಲೆಕ್ಟ್ರಾನ್ಸ್ನ ಬಗ್ಗೆ ಇಷ್ಟೆಲ್ಲ ಎಫರ್ಟ್ಸ್ ಹಾಕಿ ತುಂಬ ಓದಿದ್ದೀವಿ, ಆದರೆ ಒಂದು ವೇಳೆ ಸಪೋಸ್ ಎಲೆಕ್ಟ್ರಾನ್ಸ್ಗೆಲ್ಲ ಯಾವುದೋ ಒಂದು ಫೀಲಿಂಗ್ ಇದೆ, ಅವು ಬೇರೆ ಬೇರೆ ರೀತಿ ಬಿಹೇವ್ ಮಾಡುತ್ತೆ ಅಂದರೆ ಅದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ. ಹಾಗೆ ನೋಡಿದ್ರೆ 8 ಬಿಲಿಯನ್ಸ್ಗಿಂತ ಹೆಚ್ಚು ಜನ ಈ ಪ್ರಪಂಚದಲ್ಲಿದ್ದಾರೆ. ಆ ಪ್ರತಿಯೊಬ್ಬರ ಡಿಸಿಷನ್ಸ್ ಹೇಗಿರುತ್ತೆ, ಯಾವಾಗ ಹೇಗೆ ಬಿಹೇವ್ ಮಾಡ್ತಾರೆ ಅನ್ನೋದನ್ನು ನಾವು ಖಂಡಿತ ಕಂಡುಹಿಡಿಯೋಕ್ಕೆ ಆಗಲ್ಲ. ಆದರೆ ಅವರೆಲ್ರಿಗೂ ಸೇರಿಸಿನೇ ಒಂದು ಡಿಸಿಷನ್ ತಗೊಂಡು ಇದರಲ್ಲಿ ಕಾಸನ್ನು ಇನ್ವೆಸ್ಟ್ ಮಾಡಿದ್ರೆ ಫ್ಯೂಚರಲ್ಲಿ ಬರುತ್ತೆ ಅಂತ ಹೇಳಿರ್ತಾರೆ. ಆದರೆ ಈ ಪ್ರಪಂಚದಲ್ಲಿ ಏನು ಬೇಕಾದರೂ ನಡಿಬೋದು, ಏನು ನಡಿದೇನೂ ಇರ್ಬೋದು. ಅಂತಹ ಟೈಮಲ್ಲಿ ಯಾರನ್ನು ಜಡ್ಜ್ ಮಾಡೋಕ್ಕಾಗಲ್ಲ. ಸೊ ಇವ್ರು ಹೇಳೋದೇನೆಂದರೆ, ಇನ್ವೆಸ್ಟ್ಮೆಂಟ್ನ ಪ್ರಕಾರ ಏನಾದರೂ ಸರಿ, ಓಕೆ ಇದು ಬರುತ್ತೆ, ಆದರೆ ಖಂಡಿತ ಇದು ಬರುತ್ತೆ ಅನ್ನೋ ಡಿಸಿಷನ್ನ ತಗೊಳ್ಬೇಡಿ. ರೂಮ್ ಫಾರ್ ಎರರ್ ಅನ್ನೋದು ಖಂಡಿತ ಇರಬೇಕು. ನಾನು ಮೊದಲೇ ಹೇಳಿರೋ ಹಾಗೆ ಎಮೋಷನ್ಸ್ ಇದರಲ್ಲಿ ದೊಡ್ಡ ರೋಲ್ನ ಪ್ಲೇ ಮಾಡ್ತಿದೆ ಅನ್ನೋದ್ರಿಂದ ಫಿನಾನ್ಷಿಯಲ್ ಡಿಸಿಷನ್ಗಳ ಪ್ರಕಾರ ಇದೇ ಸರಿಯಾದ ಡಿಸಿಷನ್, ಇದು ತಪ್ಪಾದ ಡಿಸಿಷನ್ ಅನ್ನೋ ಯಾವುದು ಇಲ್ಲ. ಮೇ ಬಿ ನೀವು ಪಾಸ್ಟಲ್ಲಿ ತಗೊಂಡ ಕೆಲವು ಡಿಸಿಷನ್ಸಿಂದ ನಿಮಗೆ ಫಿನಾನ್ಷಿಯಲಿ ಕೆಲವು ವಿಷಯಗಳು ಆಗಿರ್ಬೋದು, ಆದರೆ ಅದರ ನಂತರ ನೀವು ಇವಾಗ ತಗೊಳ್ಳೋ ಡಿಸಿಷನ್ನ ಬದಲಾಯಿಸ್ಕೊಳ್ಬೋದು. ಇದು ಹೀಗೆ ಇರಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಟ್ರಯಲ್ ಆ್ಯಂಡ್ ಎರರಲ್ಲೇ ಪ್ರಪಂಚನೇ ಕೆಲಸ ಮಾಡ್ತಿದೆ ಫಿನಾನ್ಷಿಯಲ್ ವಿಷಯದಲ್ಲಿ ಅನ್ನೋವಾಗ, ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಡಿಸಿಷನ್ ತಗೊಳ್ಳೋವಾಗಲೋ ಇಲ್ಲ ನಮಗೆ ಅಂತ ಒಂದು ಡಿಸಿಷನ್ ತಗೊಳ್ಳೋವಾಗಲೋ ಈ ರೀತಿ ಒಂದು ಟ್ರಯಲ್ ಎರರ್ ಬರ್ತಿದೆ ಅಂದರೆ ಅದರಲ್ಲಿ ಯಾವ ತಪ್ಪು ಇಲ್ಲ. ಇನ್ನೊಂದು, ನಮ್ಮ ಲೈಫಲ್ಲಿ ತಗೊಳ್ಳೋ ಮೇಜರ್ ಫಿನಾನ್ಷಿಯಲ್ ಡಿಸಿಷನ್ ಆಗಿರ್ಬೋದು, ಇಲ್ಲ ಯಾವುದೇ ಒಂದು ಮೇಜರ್ ಡಿಸಿಷನ್ ಆಗಿರ್ಬೋದು, ಅದನ್ನ ನಾವು ಒಂದು ರೂಮಲ್ಲಿ ಇಲ್ಲ ಮೀಟಿಂಗ್ ಮಾಡಿ ಈ ರೀತಿ ಮಾಡಲ್ಲ. ನಮ್ಮ ಸುತ್ತ ಇರೋ ಲವ್ಡ್ ಒನ್ಸ್ ಇವ್ರನ್ನೆಲ್ಲ ಸೇರಿಸಿ ನಮ್ಮ ಫ್ಯಾಮಿಲಿಗೂ ಹರ್ಟ್ ಆಗದೆ ಇರೋ ರೀತಿ ಒಂದು ಡಿಸಿಷನ್ ತಗೊಳ್ತೀವಿ. ಸೊ ಮೇ ಬಿ ಯಾರೋ ಒಬ್ರಿಗೆ ವರ್ಕೌಟ್ ಆಗೋ ಒಂದು ಫಾರ್ಮುಲಾ ನನಗೆ ವರ್ಕೌಟ್ ಆಗದೆ ಇರ್ಬೋದು. ಇವಾಗ ಮೀಡಿಯಾದಲ್ಲಿ ನೋಡ್ತೀವಲ್ಲ, ಈ ವರ್ಕ್ ಮಾಡಿದ್ರೆ ಒಳ್ಳೆ ಹಣ ಸಿಗುತ್ತೆ, ಆ ರೀತಿ ಮಾಡೋಕ್ಕೆ ಕಾಸು ಕೊಡ್ತಾರೆ, ಸರಿ, ಆ ರೀತಿ ಮಾಡೋಕ್ಕೆ ನೀವು ರೆಡಿನಾ? ಆ ಕೆಲಸನ ಮಾಡೋಕ್ಕೆ ನೀವು ರೆಡಿ ಇದ್ದೀರಾ? ಅದೇ ಇಲ್ಲಿ ಮುಖ್ಯ. ಈ ಬುಕ್ಕಲ್ಲಿ ಅವರು ಅವಾಗವಾಗ ಸ್ಟ್ರಾಂಗ್ ಆಗಿ ಹೇಳೋ ವಿಷಯ ಏನಂದರೆ, ನಾವು ಹೆಚ್ಚಿನ ಸಮಯ ಸಕ್ಸಸ್ಫುಲ್ ಪೀಪಲ್ನ ಬಗ್ಗೆನೇ ಓದ್ತೀವಿ, ನೋಡ್ತೀವಿ, ಇಲ್ಲ ಕೇಳ್ತೀವಿ. ಅವರು ಸಾಧಿಸಿರೋ ವಿಷಯಗಳ ಬಗ್ಗೆ ನಾವು ತಿಳ್ಕೊಳ್ತೀವಲ್ಲ, ಅದೆಲ್ಲ ಕತೆಗಳ ಹಾಗೆ. ಆದರೆ ಅವರು ಎಷ್ಟು ವರ್ಷ ಅದಕ್ಕೋಸ್ಕರ ಕಷ್ಟಪಟ್ಟರು, ಏನೇನು ಎಫರ್ಟ್ಸ್ ಹಾಕಿದ್ರು ಆ ಪ್ಲೇಸ್ಗೆ ಬರೋಕ್ಕೆ ಅನ್ನೋದು ನಮಗೆ ಗೊತ್ತಿಲ್ಲ. ಒಂದು ಸೂಪರ್ ಕಾರ್ನ ಒಬ್ಬರು ಓಡಿಸ್ತಿದ್ದಾರೆ ಅಂದರೆ ನಾನು ಆ ಕಾರ್ನ ತಗೊಳ್ತೀನೋ, ನಾನು ಆ ಕಾರ್ನ ಓಡಿಸ್ತೀನೋ ಅಂತ ಅನಿಸುತ್ತೆ. ಆದರೆ ಆ ಕಾರ್ನ ತಗೊಳ್ಳೋಕ್ಕೂ ಇಲ್ಲ ಅದನ್ನು ಓಡಿಸೋಕ್ಕೂ ಏನು ಎಫರ್ಟ್ ಹಾಕಬೇಕು, ಯಾವ ಪೇನ್ನ ಅವರು ಗೋತ್ರೂ ಮಾಡಬೇಕು, ಅದನ್ನು ಮಾಡೋಕ್ಕೆ ನೀವು ರೆಡಿನಾ? 1870s 46% ಆಫ್ ದ ಜಾಬ್ಸ್ ಅಗ್ರಿಕಲ್ಚರ್ ಆಗೇ ಇತ್ತು. ಅದೇ ರೀತಿ ಹೆಚ್ಚಿನ ಪರ್ಸೆಂಟೇಜ್ ಆಫ್ ಜಾಬ್ಸ್ ಮ್ಯಾನುಫ್ಯಾಕ್ಚರಿಂಗ್ ಆಗಿತ್ತು. ಸೊ ಎಲ್ಲ ಹ್ಯಾಂಡ್ ವರ್ಕೆ, ಫಿಸಿಕಲ್ ಲೇಬರ್ಸ್ ಹೆಚ್ಚಾಗಿದ್ದರು. ಒಂದು ಕೆಲಸಕ್ಕೆ ಹೋಗ್ತಿದ್ದಾರೆ ಅಂದರೆ ಅದನ್ನು ಕಂಪ್ಲೀಟ್ ಮಾಡ್ತಾರೆ, ಬರ್ತಾರೆ ಅಷ್ಟೇ. ಇನ್ನು ಟೂಲ್ಸ್ ಎಲ್ಲ ಅಲ್ಲೇ ಇದೆ ಅನ್ನೋದ್ರಿಂದ ಮನೆಗೆ ಬಂದಮೇಲೆ ಇನ್ನು ಮನೆದೇನೋ ಅಷ್ಟೇ ಇರುತ್ತೆ. ಕೆಲವರು ಹೇಳ್ತಾರಲ್ಲ, ನಾನೆಲ್ಲ ಮನೆ ಬಾಗ್ಲತ್ರನೇ ನನ್ನ ವರ್ಕ್ ಟೆನ್ಷನ್ಸ್ನೆಲ್ಲ ಬಿಟ್ಬಿಡ್ತೀನಿ ಅಂತ. ಆದರೆ ಇವಾಗ ಆ ರೀತಿ ಇಲ್ಲ. ಮಾರ್ಕೆಟಿಂಗ್ ಐಡಿಯಾಸ್ ಎಲ್ಲ ಥಿಂಕ್ ಮಾಡ್ತೀವಿ. ಈ ರೀತಿ ಹೆಚ್ಚು ಥಿಂಕಿಂಗ್ ಜಾಬ್ಸ್ ಇದೆ. ಡಿಸಿಷನ್ ಮೇಕಿಂಗ್ ಜಾಬ್ಸ್ ಬರೋವಾಗ ಕುಕ್ ಮಾಡಿಕೊಂಡೆ, ವೆಜಿಟೇಬಲ್ಸ್ ಕಟ್ ಮಾಡಿಕೊಂಡೆ ಅದ್ರ ಬಗ್ಗೆ ಥಿಂಕ್ ಮಾಡೋದು. ಆ ರೀತಿ ಇರೋವಾಗ ಒಂದು ಜಾಬ್ ಅನ್ನೋದು ನಾವು ಕೆಲಸ ಮಾಡೋ ಜಾಗದಲ್ಲೇ ಎಂಡ್ ಆಗ್ತಿಲ್ಲ. ಅದು ಮನೆಯೊಳಗೆ ಬಂದು ನಾವು ಮಲ್ಗೋವಾಗ ಸಹ ನಮ್ಮ ಮೈಂಡಲ್ಲಿ ತುಂಬ ವಿಷಯಗಳನ್ನ ಮಾಡುತ್ತೆ. ಇವ್ರೇನು ಹೇಳ್ತಿದ್ದಾರೆ ಅಂದರೆ, ಹೆಚ್ಚು ಸಂಪಾದನೆ ಮಾಡಬೇಕು ಅನ್ನೋದು ನಿಮ್ಮ ಗೋಲ್ ಆಗಿರ್ಬೋದು, ತಪ್ಪೇ ಇಲ್ಲ, ಹೆಚ್ಚು ಸಂಪಾದನೆ ಮಾಡಿ. ಆದರೆ ನಮಗೆ ಇಷ್ಟ ಇರೋ ಕೆಲಸನ ಮಾಡಿದ್ರೆ ಖುಷಿಯಾಗಿರ್ಬೋದು ಅಂತ ಹೇಳ್ತಾರಲ್ಲ. ಸೊ ಇಷ್ಟ ಇರೋ ಕೆಲಸನ ಮಾಡಿ ಹೆಚ್ಚು ಸಂಪಾದನೆ ಮಾಡಬೇಕು ಅನ್ನೋದು ಒಳ್ಳೆ ಐಡಿಯಾನೇ. ಆದರೆ ಇಷ್ಟ ಆಗೋ ಕೆಲಸನ ಸಹ ನಮ್ಮ ಟೈಮ್ಗೆ ಮಾಡೋಕ್ಕಾಗ್ತಿಲ್ಲ. ತುಂಬ ಟೈಮ್ ಕನ್ಸ್ಟ್ರೇನ್ಸ್ ಇದೆ ಅಂದರೆ ಇಷ್ಟ ಇಲ್ಲದೆ ಇರೋ ಕೆಲಸನ ಮಾಡೋಕ್ಕೆ ನಮಗೆ ಎಷ್ಟು ಸ್ಟ್ರೆಸ್ ಇರುತ್ತೋ ಅದೇ ಸ್ಟ್ರೆಸ್ ಇಷ್ಟ ಇರೋ ಕೆಲಸನ ಟೈಮೇ ಇಲ್ಲದೆ ಇರೋವಾಗ ಮಾಡಿದ್ರೂ ಬರುತ್ತಂತೆ. ಸೊ ಇವರ ಪ್ರಕಾರ ಇರೋದ್ರಲ್ಲಿ ಶ್ರೀಮಂತ ಯಾರು ಅಂದರೆ, ಯಾವ ಟೈಮಲ್ಲಾದರೂ ನನಗೆ ಇಷ್ಟ ಇರೋ ಕೆಲಸನ ನನಗೆ ಮಾಡೋಕ್ಕಾಗುತ್ತೆ, ಯಾರ ಜೊತೆ ಬೇಕಾದರೂ ನನಗೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗುತ್ತೆ, ಎಷ್ಟೊತ್ತು ಬೇಕಾದರೂ ಇರೋಕ್ಕಾಗುತ್ತೆ, ಯಾವಾಗ ಬೇಕಾದರೂ ನನ್ನ ಲೈಫಲ್ಲಿ ಯಾವ ಡಿಸಿಷನ್ ಬೇಕಾದರೂ ನಾನು ತಗೊಳ್ತೀನಿ, ಯಾಕಂದರೆ ನನಗೆ ಫಿನಾನ್ಷಿಯಲ್ ಬರ್ಡನ್ ಇಲ್ಲ ಅಂತ ಥಿಂಕ್ ಮಾಡೋರೆ ಇರೋದ್ರಲ್ಲೇ ಹೆಚ್ಚು ರಿಚ್ ಪೀಪಲ್ ಅಂತ ಹೇಳ್ತಿದ್ದಾರೆ. ಸೊ ತುಂಬ ಸರಿ, ನಾವು ರಿಚ್ ಆಗಬೇಕು ಅಂತ ಆಸೆ ಪಡೋವಾಗೆಲ್ಲ ಆ್ಯಕ್ಚುಲಿ ನಾವು ಏನನ್ನು ಮೀನ್ ಮಾಡ್ತೀವಿ? ರಿಚ್ ಪೀಪಲ್ಸ್ ಏನೆಲ್ಲ ಮಾಡ್ತಾರೆ? ತುಂಬ ಟ್ರಿಪ್ಸ್ಗೆ ಹೋಗ್ತಾರೆ, ಇಷ್ಟ ಇರೋ ಥಿಂಗ್ಸ್ನೆಲ್ಲ ಬೈ ಮಾಡ್ತಾರೆ, ಅವ್ರಿಗೆ ಇಷ್ಟ ಇದ್ದರೆ ಕೆಲಸ ಮಾಡ್ತಾರೆ, ಇಲ್ಲಾಂದರೆ ಸುಮ್ಮನೆ ಕೂತ್ಕೊಂಡು ಚಿಲ್ ಮಾಡ್ತಾರೆ.
ಆ ರೀತಿ ಎಲ್ಲ ಇರಬೇಕು ಅಂತಾನೆ ತಾನೇ ನಮಗೂ ಆಸೆ. ಸೊ ಎಂಡ್ ಆಫ್ ದ ಡೇ ಯಾರ ಹತ್ರ ತುಂಬ ಟೈಮ್, ಫ್ರೀಡಮ್, ಯಾವ ವಿಷಯ ಮಾಡೋಣ ಅನ್ನೋ ಚಾಯ್ಸ್ ಇರುತ್ತೋ ಅವರೇ ರಿಚ್ ಪೀಪಲ್ ಅಂತ. ಸೊ ನೀವು ಈ ಸ್ಟಾಕ್ ಮಾರ್ಕೆಟ್ ಎಲ್ಲ ತಿಳ್ಕೊಂಡು ತುಂಬ ಹಣ ಸೇವ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಒಂದು ಬ್ಯಾಂಕಲ್ಲಿ 0% ಇಂಟ್ರೆಸ್ಟಲ್ಲಿ ಹೆಚ್ಚು ಹಣನ ನೀವು ಸೇರಿಸಿದ್ರೂ ಸಹ ಒಂದು 3 to 4 ಮಂತ್ಸ್ ಸ್ಯಾಲರಿ ನನ್ನ ಬ್ಯಾಂಕ್ ಅಕೌಂಟಲ್ಲಿದೆ. ಸೊ ಈ ಜಾಬ್ ಹೋದ್ರೂ ಅರ್ಜೆಂಟಾಗಿ ನಾನು ಇಷ್ಟ ಇಲ್ಲದೆ ಇರೋ ಕೆಲಸ ಮಾಡಲ್ಲ, ಪ್ರೆಷರ್ ತೊಗೊಂಡು ಪಟ್ಟಂತ ಹೋಗಿ ಬೇಡದೇ ಇರೋ ವಿಷಯನ ಮಾಡಲ್ಲ. 3-4 ಮಂತ್ಸ್ ಡೀಪಾಗಿ ಥಿಂಕ್ ಮಾಡಿ, ಚಿಲ್ ಮಾಡಿ, ಮತ್ತೆ ಒಂದು ಇಷ್ಟ ಇರೋ ಕೆಲಸನ ಚೂಸ್ ಮಾಡಿ ಸಂಪಾದನೆ ಮಾಡ್ತೀನಿ ಅನ್ನೋ ಒಂದು ಟೈಮ್ ಇದ್ದರೆ ಸಾಕು. ಅದಕ್ಕೆ ಬೇಕಾದ ಸೇವಿಂಗ್ಸ್ನ ನೀವು ಮಾಡಿದ್ರೇ ಸಾಕು ಅಂತ ಹೇಳ್ತಿದ್ದಾರೆ. ಫಿನಾನ್ಸ್ನ ಬಗ್ಗೆ ಮಾತಾಡಿ ವ್ಯಾರನ್ ಬಫೆಟ್ ಅವರ ಬಗ್ಗೆ ಮಾತಾಡಿಲ್ಲ ಅಂದರೆ ಹೇಗೆ? ಅವ್ರ ಬಗ್ಗೆ ಎಲ್ಲರೂ ಏನು ಹೇಳ್ತಾರೆ ಅಂದರೆ ಇನ್ವೆಸ್ಟ್ಮೆಂಟಲ್ಲಿ ಅವ್ರಿಗೆ ಎಂಥ ಒಂದು ಸ್ಕಿಲ್ ಇದೆ ಅಪ್ಪ ಅಂತ ಹೇಳ್ತಾರೆ. ಅವರ ಸ್ಕಿಲ್ ಬಂದು ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಆದರೆ ಅವರ ಸೀಕ್ರೆಟ್ ಅನ್ನೋದು ಟೈಮೇ ಅಂತ ಆಥರ್ ಹೇಳ್ತಿದ್ದಾರೆ. ಇವಾಗ ನಿಮಗೆ ಎಷ್ಟು ವಯಸ್ಸು? ಹೆಂಗೂ ಹೇಳಲ್ಲ, ಹೇಳಿದ್ರು ನನಗೆ ಕೇಳಿಸಲ್ಲ. ಯಾಕಂದರೆ 20 ವಯಸ್ಸಲ್ಲಿ ನೀವು ಸೇವ್ ಮಾಡೋಕ್ಕೆ ಶುರು ಮಾಡಿ. ತುಂಬ ವಿಷಯಗಳನ್ನ ಸ್ವಲ್ಪ ಬೇಸಿಕ್ಕಾಗಿ ಚಿಕ್ಕದಾಗಿ ಒಂದು ದಿನಕ್ಕೆ ನೀವು ₹1 ಸೇವ್ ಮಾಡಿದ್ರು ಸಹ ಎಂಡ್ ಆಫ್ ದ ಡೇ ನೀವು ಹಲವು ವರ್ಷಗಳಾದಮೇಲೆ ನೋಡಿದಾಗ ಕಾಂಪೌಂಡ್ ಆಗಿ ತುಂಬ ಹಣ ಸೇರಿರುತ್ತೆ. ಅದನ್ನು ನೀವು 30 ವರ್ಷದಲ್ಲಿರೋವಾಗ ಹಾಗೇ ಮಾಡಬೇಕು, ಹಿಂಗೆ ಮಾಡಬೇಕು ಅಂತೆಲ್ಲ ಏನೂ ಬೇಕಾಗಿಲ್ಲ. ಇವಾಗ ನಿಮ್ಮ ಏಜ್ ಎಷ್ಟಿದ್ರೂ ಸರಿ, ಸೇವಿಂಗ್ಸ್ ಅನ್ನೋದು ಬೇಸಿಕ್ಕಾಗಿ ಶುರು ಮಾಡಿದ್ರೇ ಬೆಸ್ಟ್. ಯಾಕಂದರೆ ಹಣದ ಪ್ರಕಾರ ಅದು ಸೇರಿ ಒಂದು ದಿನ ಅದು ನೆಕ್ಸ್ಟ್ ಲೆವೆಲ್ ಬೆಳೆದಿರುತ್ತೆ. ನೀವು ಅಲ್ಲಿವರೆಗೂ ಪೇಷನ್ಸ್ ಆಗಿರೋದೇ ತುಂಬ ಮುಖ್ಯ. ಆದರೆ ಇದನ್ನು ಫಿನಾನ್ಸಲ್ಲಿ ಮಾತ್ರ ಇವರು ಹೇಳ್ತಿಲ್ಲ, ರಿಲೇಷನ್ಶಿಪ್ಪಲ್ಲಿ ಸಹ ಹೇಳ್ತಿದ್ದಾರೆ. ಯಾವ ವಿಷಯ ಆಗಿದ್ರೂ ಹಲವು ವರ್ಷಕ್ಕೆ ಸ್ವಲ್ಪ ಬಿಲ್ಡ್ ಮಾಡ್ತಾ ಬರ್ತಿದ್ರೆ ಅದು ಸೇರಿ ಸೂಪರಾದ ಇಂಟ್ರೆಸ್ಟ್ನ ಜೊತೆ ನಿಮಗೆ ಸಿಗುತ್ತೆ. ಇನ್ ಬಿಟ್ವೀನ್ ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲ ಖಂಡಿತ ಇರುತ್ತೆ, ಸ್ಟಾಕ್ ಮಾರ್ಕೆಟ್ನ ಹಾಗೆ. ಆದರೆ ಅದನ್ನ ನೋಡ್ತಾನೆ ಇದ್ದರೆ ಖಂಡಿತ ಭಯ ಆಗುತ್ತೆ. ಓ ಗಾಡ್, ಇವತ್ತು 500 ಕಡಿಮೆ ಆಗೋಯ್ತಾ, ನಾಳೆ 1000 ಕಡಿಮೆ ಆಗುತ್ತೆ ಅನ್ನೋ ರೀತಿಯೇ ಇರುತ್ತೆ. ಇಲ್ಲ, ಇವತ್ತು ನನ್ನ ಪಾರ್ಟ್ನರ್ನ ಜೊತೆ ಹೀಗೆ ಫೈಟ್ ಮಾಡೋರ ಜೊತೆ ಇರೋಕ್ಕಾಗುತ್ತಾ ಅನ್ನೋ ರೀತಿಯ ಪ್ರಶ್ನೆಗಳು ನಮಗೆ ಇರ್ಬೋದು. ಆದರೆ ಅದೆಲ್ಲ ಸ್ವಲ್ಪ ಕಾಂಪೌಂಡಾಗಿ ಒಳ್ಳೆ ರಿಟರ್ನ್ಸ್ನ ಒಂದು ಪೀರಿಯಡಲ್ಲಿ ನಮಗೆ ಕೊಡುತ್ತೆ. ಆದರೆ ಇಷ್ಟೆಲ್ಲ ಮಾಡಿನೂ ಖಂಡಿತ ಎರರ್ಸ್ ಅನ್ನೋದು ನಮ್ಮ ಲೈಫಲ್ಲಿ ಅವಾಯ್ಡೇ ಮಾಡೋಕ್ಕಾಗದೇ ಇರೋ ಕೆಲವು ವಿಷಯನೇ. ಈ ಅಮೆಝಾನ್ನ CEO ಆದ ಜೆಫ್ ಬೆಜೋಸ್ ಹತ್ರ ಒಂದು ಇಂಟರ್ವ್ಯೂಯಲ್ಲಿ ಕೇಳಿರ್ತಾರೆ, ಫೈರ್ ಫೋನ್ ಅನ್ನೋದನ್ನು ಲಾಂಚ್ ಮಾಡಿದರು, ಅದು ತುಂಬ ಫೇಲ್ಯೂರ್ ಆಗಿತ್ತು. ಸೊ ಯಾಕೆ ಇಂತಹ ಒಂದು ಫೇಲ್ಯೂರ್ ಅಂತ ಕೇಳಿದಾಗ ಅವರು ಏನು ಹೇಳಿದ್ರು ಅಂದರೆ, ಏನು ಇದಕ್ಕೆ ಹಿಂಗೆ ಅಂದ್ಬಿಟ್ರಿ, ಇನ್ನೂ ಎಷ್ಟೋ ಎರರ್ಸ್ ಮಾಡೋದಿದೆ, ಇನ್ನು ದೊಡ್ಡ ಐಡಿಯಾಸ್ ಎಲ್ಲ ಇಕ್ಕಿದ್ದೀನಿ, ಇದೊಂದು ಚಿಕ್ಕ ಐಡಿಯಾ, ಇದೇ ಮಿಸ್ಟೇಕ್ ಆಗೋಯ್ತು ಅಂತ ಇಷ್ಟು ಫೀಲ್ ಆದರೆ ಅದರ ನಂತರ ನಾನು ಮಾಡೋ ಪ್ಲ್ಯಾನ್ಸ್ ಎಲ್ಲ ನೆಕ್ಸ್ಟ್ ಲೆವೆಲಲ್ಲಿದೆ, ಅದೂ ಫೇಲ್ ಆಗ್ಬೋದು, ಆವಾಗ ನೀವೇನು ಹೇಳ್ತೀರಾ ಅಂದಿದ್ದಾರೆ. ಈ ಚಿಕ್ಕ ವಯಸ್ಸಲ್ಲಿ ಏರೋಪ್ಲೇನ್ ಎಲ್ಲ ನೋಡಿದ್ರೆ ನಾನು ಪೈಲಟ್ ಆಗ್ತೀನಿ ಅಂತೆಲ್ಲ ನೀವು ಥಿಂಕ್ ಮಾಡಿದ್ದೀರಾ? ನಾನು ಮಾಡಿದ್ದೀನಿ. ಈವನ್ ಮೂವೀಸೆಲ್ಲ ನೋಡಿದ್ರೆ ಇವಾಗಲೂ ಎಸ್ ನಾನು ಆಗ್ತೀನಿ ಹೀರೋಯಿನ್ ಅಂತೆಲ್ಲ ಥಿಂಕ್ ಮಾಡ್ತೀನಿ. ಸೊ ಈ ಪ್ರಪಂಚ ಮಾತ್ರ ಅಲ್ಲ, ನಮ್ಮ ಡಿಸಿಷನ್ ಸಹ ಚೇಂಜ್ ಆಗ್ತಾನೇ ಇರುತ್ತೆ, ನಮ್ಮ ಚಾಯ್ಸಸ್ ಸಹ ಚೇಂಜ್ ಆಗ್ತಾನೇ ಇರುತ್ತೆ. ಇವಾಗಿರೋ ಪ್ರಪಂಚದಲ್ಲಿ ಚೇಂಜ್ ಅನ್ನೋದು ಪಟ ಅಂತ ಬದಲಾಗ್ತಾ ಇದೆ. ಈ ಮೂಮೆಂಟಲ್ಲಿ ನಾವು ಫೀಲ್ ಮಾಡೋದು ಮೇ ಬಿ ನೆಕ್ಸ್ಟ್ ಮೂಮೆಂಟಲ್ಲಿ ಸಹ ನಾವು ಫೀಲ್ ಮಾಡದೇ ಇರ್ಬೋದು. ಹೀಗಿರೋವಾಗ ನೀವೊಂದು 10 ನಿಮಿಷದ ಮುಂಚೆ ತೊಗೊಂಡ ಡಿಸಿಷನ್ ಇವಾಗ ನಿಮಗೆ ಸಪೋರ್ಟ್ ಮಾಡ್ದೇ ಇರ್ಬೋದು. ಸೊ ಇವರು ಏನು ಹೇಳ್ತಿದ್ದಾರೆ ಅಂದರೆ, ಒಂದು ಪಾಯಿಂಟಲ್ಲಿ ನೀವು ಕೆಲವು ವಿಷಯಗಳಿಗೆ ವೆಯ್ಟ್ ಮಾಡಿ ಕಾಂಪೌಂಡ್ ಮಾಡೋದು ಒಳ್ಳೆಯದು. ಕೆಲವು ಟೈಮ್ಸಲ್ಲಿ ನೀವು ತೊಗೊಂಡ ಡಿಸಿಷನ್ ಫೇಲ್ ಆಯಿತು ಅಂದರೆ ಎಮೋಷ್ನಲ್ಲಿ ಇಲ್ಲ ನಾನು ಅದಕ್ಕೆ ಅಷ್ಟೆಲ್ಲ ಎಫರ್ಟ್ಸ್ ಹಾಕಿದ್ದೀನಿ, ನಾನು ಅದನ್ನೇ ಮಾಡ್ತೀನಿ ಅಂತೆಲ್ಲ ಎಮೋಷ್ನಲ್ ಆಗದೆ ಆ ಡಿಸಿಷನ್ನ ಹಾಗೆ ಪಟ್ಟಂತ ಕಟ್ ಮಾಡಿ ಇನ್ನೊಂದು ಡಿಸಿಷನ್ ತಗೊಳ್ಳೋದೇ ಬೆಟರ್ ಅಂತ ಹೇಳ್ತಿದ್ದಾರೆ. ಸೊ ಈ ಒಂದು ವಿಷಯ ಫಿನಾನ್ಷಿಯಲಿ ಮಾತ್ರ ಅಲ್ಲ, ನಮ್ಮ ಪರ್ಸ್ನಲ್ ಡಿಸಿಷನ್ಸ್ಗೂ ಅಪ್ಲೈ ಆಗ್ಬೋದು. ಯಾಕಂದರೆ ನಾವು ಚಿಕ್ಕ ವಯಸ್ಸಲ್ಲಿ ಒಂದು 10 ವರ್ಷಕ್ಕೆ ಮುಂಚೆ ನಾನು ಬೇರೆ ಏನೋ ಅಂದ್ಕೊಂಡಿರ್ತೀನಿ, ಆದರೆ ಆವಾಗ ತಗೊಂಡ ಡಿಸಿಷನ್ನ ನಾನು ಇವಾಗಲೂ ಫಾಲೋ ಮಾಡ್ತೀನಿ ಅಂದರೆ ಸ್ವಲ್ಪ ಕಷ್ಟನೇ. ಇವಾಗ ನಾವು ಇವಾಲ್ವ್ ಆಗ್ತಾ ಇದ್ದಂತೆ ನಮ್ಮ ಡಿಸಿಷನ್ನು ಬದಲಾಗೋದ್ರಲ್ಲಿ ತಪ್ಪಿಲ್ಲ. ಹೀಗೆ ದೊಡ್ಡ ವ್ಯಕ್ತಿಗಳಿಗೆ ಈ ರೀತಿಯ ಪ್ರಾಬ್ಲಮ್ಸ್ ಬರುತ್ತೆ ಅನ್ನೋವಾಗ ಖಂಡಿತ ಹಣಕ್ಕೂ ಸಂತೋಷಕ್ಕೂ ಏನೋ ಒಂದು ಲಿಂಕ್ ಇರೋ ಹಾಗೆ ಕಾಣಿಸ್ತಿಲ್ಲ ಅಲ್ವಾ? ಕಾಸು ಕೆಲವೊಂದು ವಿಷಯಕ್ಕೆ ಅವಶ್ಯಕತೆ ಇದೆ, ಆ ಅವಶ್ಯಕತೆ ಇಷ್ಟೇ, ನನಗೆ ಸಾಕು ಅನ್ನೋ ಒಂದು ಥಾಟ್ ಬಂದುಬಿಟ್ರೇ ಖಂಡಿತ ನಮಗೆ ಪೀಸ್ಫುಲ್ಲಾಗಿ ವೆಲ್ದಿಯಾಗಿ ಇರೋಕ್ಕಾಗುತ್ತೆ.
ಸೊ ಇವರು ಏನು ಹೇಳ್ತಿದ್ದಾರೆ ಅಂದರೆ, ನೀವು ಸೇವ್ ಮಾಡಿ, ಇನ್ವೆಸ್ಟ್ ಮಾಡಿ, ಏನಾದರೂ ಮಾಡಿ, ಆದರೆ ಏನು ಮಾಡಿದ್ರೆ ನೈಟ್ ನಿಮಗೆ ನೆಮ್ಮದಿಯಾಗಿ ನಿದ್ದೆ ಬರುತ್ತೋ ಅದನ್ನ ಮಾಡಿ. ನಿಮ್ಮ ಇಷ್ಟ ಆದ ಪರ್ಸನ್ ಜೊತೆ ಹೇಗಿದ್ದರೆ ಖುಷಿಯಾಗಿರ್ತೀರೋ ಅದನ್ನು ಮಾಡಿ. ಇದೆಲ್ಲವನ್ನು ತೆಗೆದುಹಾಕಿ ಬರೋ ಕಾಸನ್ನು ಇಟ್ಕೊಂಡು ನೀವೇನೂ ಮಾಡೋಕ್ಕಾಗಲ್ಲ. ಈ ಬುಕ್ಕಲ್ಲಿ ಇದನ್ನೂ ಮೀರಿ ತುಂಬ ವಿಷಯಗಳಿವೆ. ಸೊ ಖಂಡಿತ ಅದನ್ನೆಲ್ಲ ಒಂದೇ ವಿಡಿಯೋದಲ್ಲಿ ಹೇಳಿ ಮುಗಿಸೋಕ್ಕಾಗಲ್ಲ. ಅಷ್ಟೆಲ್ಲ ಇನ್ಸ್ಪೈರಿಂಗ್ ಆದ ವಿಷಯಗಳು ಈ ಬುಕ್ಕಲ್ಲಿದೆ. ಸೊ ಈ ಬುಕ್ ನಿಮಗೆ ಬೇಕು ಅಂತ ಆಸೆ ಪಟ್ಟರೆ ಅದರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡಿ ಬೈ ಮಾಡಿ. ನಂತರ ಈ ಬುಕ್ ರಿವ್ಯೂ ಹೇಗಿತ್ತು, ಬೇರೆ ಯಾವ ಬುಕ್ನ ರಿವ್ಯೂ ಮಾಡ್ಬೋದು ಅನ್ನೋ ಸಜೆಷನ್ ನಿಮಗೆ ಕೊಡಬೇಕು ಅನಿಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಅಗೇನ್ ಫಿನಾನ್ಸ್ ವಿಷಯಕ್ಕೆ ಸಂಬಂಧಪಟ್ಟ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಬುಕ್ನ ಫಸ್ಟ್ ಚಾಪ್ಟರ್ನ ಸಹ ಅಪ್ಲೋಡ್ ಮಾಡಿದ್ದೀನಿ. ಅದರ ಲಿಂಕ್ನ ಸಹ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಮಿಸ್ ಮಾಡದೆ ನೋಡಿ. ನಿಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ವಿಡಿಯೋಗೆ ಲೈಕ್ ಮಾಡೋಕ್ಕೆ ಮರಿಬೇಡಿ.